ನಮಸ್ಕಾರ ಗೆಳೆಯರೆ. ಇವತ್ತು ನಾವು ಹರಪನಹಳ್ಳಿಗೆ ಏನು ಹರಿಹರದಿಂದ ಹರಪನಹಳ್ಳಿಗೆ ಬರೋ ರಸ್ತೆಯಲ್ಲಿ ಎಡಭಾಗದಲ್ಲಿ ಎರಡು ಬೃಹತ್ತಾಕಾರವಾಗಿರ್ತಕ್ಕಂಥ ಅಕ್ಕ ತಂಗಿ ಗುಡ್ಡ ಅಂತ ಇದೆ. ನೀವು ಹರಿಹರದಿಂದ ಹರಪನಹಳ್ಳಿಗೆ ಬರ್ಬೇಕಾದ್ರೆ ಆರಂಭದಲ್ಲೇನೆ ಗೇಟಿ ಬಸಣ್ಣ ಅಂತ ಇದೆ. ಅದ್ರ ಎದುರುಗಡೆ ನೀವು ತಿರುಗಿ ನೋಡಿದ್ರೆ ಎರಡು ಬೃಹದಾಕಾರವಾಗಿರ್ತಕ್ಕಂಥ ನೈಸರ್ಗಿಕವಾಗಿರ್ತಕ್ಕಂಥದ್ದೇ ಗುಡ್ಡಗಳಿದೆ ಎರಡನ್ನು. ಒಂದು ಗುಡ್ಡದಲ್ಲಿ ಸ್ವಲ್ಪ ಏನು ಹೇಳ್ತಾರೆ, ಮಾನವ ವಸತಿ ಇರುವಂತ ಒಂದು ಇದು ಇದ್ದಂಗಿದೆ. ಬಟ್ ಇದುವರೆಗೂ ಏನೋ ಅದು ರೇಖಾಚಿತ್ರಗಳಾಗ್ಲಿ ಬೇರೆ ಏನೂ ಸಿಕ್ಕಿಲ್ಲ. ಬಟ್ ಇದು ತುಂಬಾ ನ್ಯಾಚುರಲ್ ಆಗಿರ್ತಕ್ಕಂಥ ನಮ್ಮ ಹರಪನಹಳ್ಳಿಗೆ ಸ್ವಾಗತ ಮಾಡ್ತಕ್ಕಂಥ ಈ ಅಕ್ಕ ತಂಗಿ ಬೆಟ್ಟ ಅಂತೂ ತುಂಬಾನೇ ಚೆನ್ನಾಗಿದೆ. ಊರವರೆಲ್ಲ ಇಲ್ಲಿ ಬಂದು ಇದಕ್ಕೆ ಪೂಜೆ ಮಾಡೋದು, ಅಮಾವಾಸ್ಯೆ ಹುಣ್ಣಿಮೆನಲ್ಲಿ ಪೂಜೆ ಮಾಡೋದು ಇದೆಲ್ಲ ಮಾಡ್ತಾರೆ. ನಮ್ಮ ಎದುರುಗಡೆ ಇರ್ತಕ್ಕಂಥದ್ದೇ ಗೇಟಿ ಬಸವಣ್ಣ ಇರ್ತಕ್ಕಂಥ ಒಂದು ಗುಡ್ಡ. ಆ ಗುಡ್ಡಕ್ಕೆ ಶ್ರವಣ ಬೆಟ್ಟ ಅಂತಾನೂ ಕರೀತಾರೆ. ಮೇಲ್ಗಡೆ ಇರ್ತಕ್ಕಂಥದ್ದು ಬ್ರಹ್ಮದೇವರು ಅಂತ ಕರೀತಾರೆ. ಬ್ರಹ್ಮದೇವರು ಅಂದರೆ ಜೈನರಲ್ಲಿ ಇರ್ತಕ್ಕಂಥ ಆಚರಣೆಯಲ್ಲಿ ಬ್ರಹ್ಮದೇವರು, ಕ್ಷೇತ್ರಪಾಲ ಅಂತೆಲ್ಲ ಕರೀತಕ್ಕಂಥ ಇದು ಮೇಲ್ಗಡೆ ಇದೆ. ಹಾಗೇನೆ ಅದ್ರ ಕೆಳಗಡೆ ಏನು ಬಸವಣ್ಣನ್ಗ ಇದಿದೆ, ಅದ್ರ ಎದುರುಗಡೆನೆ ಪಾರ್ಶ್ವನಾಥನ ಒಂದು ವಿಗ್ರಹ ಇದೆ. ಅದೆಲ್ಲ ನೋಡ್ಬೋದು. ಇಲ್ಲಿ ಐತಿಹಾಸಿಕವಾಗಿ ಇರ್ತಕ್ಕಂತಹ ಪ್ರಸಿದ್ಧವಾಗಿರ್ತಕ್ಕಂಥದ್ರ ಜೊತೆಗೇನೆ ನೈಸರ್ಗಿಕವಾಗಿರ್ತಕ್ಕಂಥ ಸೌಂದರ್ಯ ಇರ್ತಕ್ಕಂತಹ ಬೆಟ್ಟಗಳು ಕೂಡ ಇದೆ. ಇವನ್ನೆಲ್ಲ ಗಮನಿಸ್ಬೇಕು. ನೀವೆಲ್ಲ ಇಲ್ಲಿ ಬರಬೇಕು. ಬಂದು ಇದೆಲ್ಲ ಏನು ಮನಸ್ಸಿಗೆ ಒಂಥರ ಸಮಾಧಾನ ಕೊಡ್ತಕ್ಕಂತಹ ಸ್ಥಳಗಳಿದೆ. ಐತಿಹಾಸಿಕವಾಗಿ ಪ್ರಾಚೀನವಾಗಿರ್ತಕ್ಕಂಥ ಹಾಗೂ ನೈಸರ್ಗಿಕವಾಗಿರ್ತಕ್ಕಂಥ ಗುಡ್ಡಗಳು, ಕಾಡು, ಬೆಟ್ಟ ತುಂಬಾ ಇವತ್ತು ನಾವು ಹರಪನಹಳ್ಳಿಯಲ್ಲಿ ಅಕ್ಕ ತಂಗಿ ಬೆಟ್ಟಕ್ಕೆ ಬಂದಾಗ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ನಮ್ಮ ಅಕ್ಕ ತಂಗಿ ಬೆಟ್ಟದಲ್ಲಿ ಪೂರ್ವ ಕಡೆ ಇರ್ತಕ್ಕಂತಹ ಒಂದು ಬಂಡೆ ಮೇಲೆ ಪೂರ್ವಕ್ಕೆ ಮಕ್ಕ ಮಾಡಿರ್ತಕ್ಕಂಥ ಆನೆಗಳೆಲ್ಲ ದಕ್ಷಿಣಕ್ಕೆ ಹೊರಟಿರ್ತಕ್ಕಂಥ ಒಂದು ರೇಖಾಚಿತ್ರಗಳನ್ನ ನೋಡ್ಬೋದು. ಇಲ್ಲಿ 1, 2, 3 ಆ ಕಡೆಯಿಂದ ಆನೆಗಳು ಇದಾವೆ. ಒಂದ್ ರೀತಿಯಲ್ಲಿ ಇದು ಇನ್ನ ಗೊತ್ತಾಗ್ತಾ ಇಲ್ಲ ಇದು, ಯಾಕಂದ್ರೆ ಅಂಬಾರಿ ತರ ಎಲ್ಲ ಕಾಣಿಸ್ತಾ ಇದೆ. ಒಂದು ಮೆರವಣಿಗೆಯ ಚಿತ್ರವನ್ನ ಅವ್ರು ಬಿಡಿಸಿದಾರ ಏನು ಅಂತ ಗೊತ್ತಾಗ್ತಿಲ್ಲ. ಅದು ಹಿಂಭಾಗದಲ್ಲಿ ಒಂದು ಆಂಜನೇಯನ ಕುಟ್ಟಿದ ರೇಖಾಚಿತ್ರ ಇರ್ತಕ್ಕಂಥದ್ದು. ಅದ್ರ ಪಕ್ಕ ಮತ್ತೆ ಬೇರೆ ಬೇರೆ ಇದು ಇದೆ, ನಂದಿ ಇದೆ. ನಂದಿ ಹಿಂದೆ ಗಣಪತಿನೋ ಅಥವಾ ಬೇರೆ ವಿಗ್ರಹನೋ ಗೊತ್ತಾಗ್ತಾ ಇಲ್ಲ. ಆ ರೀತಿ ಕುಟ್ಟಿದಂತಹ ಚಿತ್ರಗಳಿದಾವೆ. ಈಗ ಪೊದೆ ಮತ್ತೆ ಗಿಡಗಳು ಇರೋದ್ರಿಂದ ನಮಗೆ ಅಷ್ಟೊಂದಿನ ಸ್ಪಷ್ಟ ಇಲ್ಲ. ನಂತರದಲ್ಲಿ ನಾವು ಯಾರಾದ್ರೂ ಬಂದು ಈ ಗಿಡಗಳನ್ನೆಲ್ಲ ಸ್ವಚ್ಛ ಮಾಡಿ ಇರ್ತಕ್ಕಂಥ ರೇಖಾಚಿತ್ರಗಳನ್ನ ಗಮನಿಸ್ಬೇಕಂತ ಇರೋದು. ಈ ರೇಖಾಚಿತ್ರಗಳಲ್ಲಿ ಮೇಬಿ ಇದು ಇತಿಹಾಸಕ್ಕೆ ಸಂಬಂಧಪಟ್ಟಂದು ಇರ್ಬೋದು, ಅಥವಾ ಪಾಳೆಗಾರರ ಕಾಲದ್ದು ಇರ್ಬೋದು. ಅವರು ಯಾರಾದ್ರೂ ಸೈನಿಕರು ಇಲ್ಲಿ ಬಂದು ವಾಸ ಮಾಡ್ತಾ ಇದ್ರೋ ಏನೋ ಗೊತ್ತಿಲ್ಲ. ಅವ್ರಿಗೆ ಸಮಯ ಕಳೆಯೋಕ್ಕಾಗಿನೂ ಇದನ್ನ ಈ ತರ ಚಿತ್ರಗಳನ್ನ ಬಿಡಿಸಿರ್ಬೋದು ಆ ಕಲಾವಿದ್ರು. ತಾವು ನೋಡಿರ್ತಕ್ಕಂಥ ಮೆರವಣಿಗೆಯನ್ನ, ಆನೆಯನ್ನ, ಅದನ್ನೆಲ್ಲ ಇಲ್ಲಿ ಚಿತ್ರಿಸಿರುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಹಾಗಾಗಿ ಇನ್ನ ಇದನ್ನ ಹೆಚ್ಚಿನ ಅಧ್ಯಯನಕ್ಕೆ ಒಳಪಡಿಸಿದ್ರೆ ನಮಗೆ ಗೊತ್ತಾಗುತ್ತೆ ಇದು ಏನಿರಬಹುದು ಅಂತ. ಇನ್ನ ಹೆಚ್ಚು ಈ ಪೊದೆನಲ್ಲಿ ಇನ್ನ ರೇಖಾಚಿತ್ರಗಳು ಇರಬಹುದು. ಆನೆಗಳು ವಿಶೇಷವಾಗಿದೆ. ನಮ್ಮ ಈ ಭಾಗದಲ್ಲಿ ಅಂತ ಆನೆಗಳು ಇರ್ತಕ್ಕಂಥದ್ದು ನಮಗೆ ಅಷ್ಟು ತಿಳಿದು ಬಂದಿಲ್ಲ. ಹಾಗಾಗಿ ಎಲ್ಲೋ ನೋಡಿರ್ತಕ್ಕಂಥದನ್ನ ಅವರು ಇಲ್ಲಿ ಚಿತ್ರಿಸಿದ್ದಾರೆ ಅಂತ ಅನಿಸುತ್ತೆ. ಈ ಬೃಹತ್ ಬಂಡೆ, 2 ಅಕ್ಕ ತಂಗಿ ಬಂಡೆನಲ್ಲಿ ಬೇರೆ ಬೇರೆ ಇನ್ನ ಇರ್ಬೋದು. ಈ ಕುರುಚಲು ಗಿಡಗಳನ್ನೆಲ್ಲ ಸ್ವಚ್ಛ ಮಾಡಿದ್ರೆ ನಮಗೆ ಇನ್ನ ಹೆಚ್ಚಿನ ಮಾಹಿತಿ ಸಿಗ್ಬೋದು ಅಂತ. ಈ ರೀತಿಯ ವಿಶೇಷ ಅಧ್ಯಯನಗಳು ಕೂಡ ಅವಶ್ಯಕತೆ ಇದೆ. ಹಾಗೇನೆ ಐತಿಹಾಸಿಕ ಈ ವಸ್ತುಗಳನ್ನ ಉಳಿಸ್ಕೋಬೇಕಾಗಿರ್ತಕ್ಕಂಥದ್ದು. ಹಾಗೆ ವಿದ್ವಾಂಸರು ಕೂಡ ಬಂದು ಇಲ್ಲೆಲ್ಲ ಅಧ್ಯಯನ ಮಾಡುವಂತ ಅಗತ್ಯ ಇದೆ ಅಂತ ಹೇಳಿ ಎಲ್ಲರಿಗೂ ಈ ಪ್ರದೇಶಕ್ಕೆ ಬಂದು ಇಲ್ಲಿರ್ತಕ್ಕಂಥ ಇತಿಹಾಸವನ್ನ ಅಥವಾ ಪುರಾತನ ಇದನ್ನ ಆದಿಮಾನವರ ಕಾಲದ್ದು ಏನಾದ್ರು ಇರ್ತಾರೆ ಅಂದ್ರೆ ಇವನ್ನೆಲ್ಲ ಒಂದು ಚರ್ಚೆ ಮಾಡ್ಬೇಕಾಗಿರ್ತಕ್ಕಂಥದ್ದು, ಇದ್ರ ಬಗ್ಗೆನೇ ಒಂದು ಅಧ್ಯಯನ ನಡಿಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ಇದೆ.
ಸಮೃದ್ಧವಾಗಿರ್ತಕ್ಕಂಥ ಈ ಹರಪನಹಳ್ಳಿಗೆ ನಿಮ್ಗೆಲ್ಲರಿಗೂ ಮತ್ತೆ ಸ್ವಾಗತವನ್ನ ಬಯಸ್ತೀನಿ. ಹೀಗೇನೆ ಬೇರೆ ಬೇರೆ ಕಡೆ ನಾವು ಹೋದಾಗ ನಿಮ್ಗೆಲ್ಲರಿಗೂ ಅದರ ನಮ್ಮ ಹರಪನಹಳ್ಳಿಯ ಸ್ಥಳಗಳನ್ನ ಪರಿಚಯ ಮಾಡ್ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದಗಳು.